ओम नमो ब्रह्मादिभ्यो ब्रह्म विद्या संप्रदाय कर्तृभ्यो वंश ऋषिभ्यो नमो महद्भ्यः नमो गुरुभ्यः। ಭಗವತಿ ಸೀತೆಯ ದರ್ಶನವನ್ನು ಮಾಡಿ ಶ್ರೀ ಹನುಮಂತನಿಗೆ ಬಹಳ ಆನಂದವಾಗಿದೆ. ಆದರೆ ಸೀತೆಯ ದಶೆಯನ್ನು ನೋಡಿ, ಸೀತೆಯ ಆ ಪರಿಸ್ಥಿತಿಯನ್ನು ನೋಡಿ ದುಃಖನೂ ಆಗಿದೆ. Hanuman is very, very happy now to have spotted Sita, clearly visible now, exactly, very, very near, in a very vantage point, no? Properly visible now. At the same time, he is also very sad at the plight of Sita, seeing that one who should have actually been in a very, very fortunate state has come to this misfortune. Now, what should I do? He is just now contemplating what exactly should be done. Then what are the events which are going to take place? ಅವಾಗ ಏನೇನಾಗುತ್ತೆ, ಇವಾಗ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹನುಮಂತ. ದೇವಿ ಸೀತೆಯನ್ನು ರಾವಣ ಅಪಹರಣ ಮಾಡಿ ತಗೊಂಬಂದಲ್ಲಿ ಇಟ್ಬಿಟ್ಟಿದ್ದಾರೆ, ತುಂಬ ದುಃಖದಲ್ಲಿದ್ದಾರೆ. ನೋಡ್ಬಿಟ್ಟು ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಏನಾಗುತ್ತೆ ಅಂತ ನೋಡೋಣ. ಸಪ್ತದಶ ಸರ್ಗಃ. Canto 17. His eyes filled with joy on beholding Sita, surrounded by ogresses with hideous and deformed faces. While the moon was at the meridian, Hanuman mentally bows to Sri Rama and Lakshmana and remains hidden behind the boughs of the Shinshapa tree. The translation here, his eyes filled with joy on beholding Sita. Though she was surrounded by ogresses, not because they are surrounded by ogresses, ಅಂದರೆ ಸೀತೆಯನ್ನು ಕಂಡು ರಾಕ್ಷಸಿಗಳೆಲ್ಲ ಪಕ್ಕಕ್ಕೆ ನಿಂತಿದ್ದಾರೆ, ಎಲ್ಲ ಕಡೆನೂ ರಾಕ್ಷಸಿಗಳು ನಿಂತಿದ್ದಾರೆ, ಸುತ್ತು ರಾಕ್ಷಸಿಗಳು ನಿಂತಿದ್ದಾರೆ. ಅದೆಲ್ಲ ನೋಡ್ಬಿಟ್ಟು ಅದಕ್ಕೋಸ್ಕರ ನಾನು ಹೊರಗಡೆ ಬಂದರೆ ಗೊತ್ತಾಗ್ಬಿಡುತ್ತೆ, ಇವಾಗ ಆಂಜನೇಯ ಬಂದು ಗೊತ್ತಾಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಬಚ್ಚಿಟ್ಕೊಂಡು ಕೂತಿದ್ದಾರೆ. ಬಿಕಾಸ್ ಇಫ್ ಹಿ ರಿವೀಲ್ಸ್ ಹಿಮ್ಸೆಲ್ಫ್ ನೌ ಇಟ್ ಇಸ್ ಇನ್ಅಪ್ರಾಪ್ರಿಯೇಟ್ ಟೈಮ್, ಸೊ ಈ ಸ್ಟಿಲ್ ರಿಮೈನಿಂಗ್ ಇನ್ ಹೈಡಿಂಗ್. ತತಃ ಕುಮುದ ಖಂಡಾಭೌ ಕುಮುದ ಖಂಡಾಭೌ ನಿರ್ಮಲಂ ನಿರ್ಮಲೋದಯಃ ಪ್ರಜಗಾಮ ನಭಶ್ಚಂದ್ರೋ ಹಂಸೋ ನೀಲಮಿವೋದಕಂ ಸಾಚಿವ್ಯಮಿವ ಕುರ್ವನ್ ಸಪ್ರಭಯಾ ನಿರ್ಮಲ ಪ್ರಭಃ ಚಂದ್ರಮಾ ರಶ್ಮಿಭಿಃ ಶೀತೈಃ ಸಿಷೇವೆ ಪವನಾತ್ಮಜಂ ಸದದರ್ಶ ತತಃ ಸೀತಾಂ ಪೂರ್ಣಚಂದ್ರ ನಿಭಾನನಾಂ ಶೋಕಭರೈರಿವ ನ್ಯಸ್ತಾಂ ಭಾರೈರ್ನಾವಮಿವಾಂಭಸಿ ದಿದೃಕ್ಷಮಾಣೋ ವೈದೇಹೀಂ ಹನುಮಾನ್ ಮಾರುತಾತ್ಮಜಃ ಸದದರ್ಶಾವಿದೂರಸ್ಥಾ ರಾಕ್ಷಸೀರ್ಘೋರದರ್ಶನಾ ಏಕಾಕ್ಷೀಂ ಏಕಕರ್ಣಾಂ ಏಕಾಕ್ಷೀಂ ಏಕಕರ್ಣಾಂ ಚ कर्णप्रावरणां तथा अकर्णां
ಶಂಖುಕರ್ಣಾಂ ಚ ಮಸ್ತಕೋಚ್ಛ್ವಾಸನಾಸಿಕಾಂ ಅತಿಕಾಯೋತ್ತಮಾಂಗೀಂ ಚ ತನು ದೀರ್ಘಶಿರೋಧರಾಂ ಧ್ವಸ್ತಕೇಶೀಂ ತಥಾ ಕೇಶೀಂ ಕೇಶಕಂಬಲಧಾರಿಣೀಂ ಲಂಬಕರ್ಣಲಲಾಟಾಂ ಚ ಲಂಬೋದರಪಯೋಧರಾಂ ಲಂಬೋಷ್ಠೀಂ ಚಿಬುಕೋಷ್ಠೀಂ ಚ ಲಂಬಾಸ್ಯಾಂ ಲಂಬಜಾನುಕಾಂ ಹ್ರಸ್ವಾಂ ದೀರ್ಘಾಂ ಚ ಕುಬ್ಜಾಂ ಚ ವಿಕಟಾಂ ವಾಮನಾಂ ತಥಾ ಕರಾಳಾಂ ಭುಗ್ನವಕ್ತ್ರಾಂ ಚ ಪಿಂಗಾಕ್ಷೀಂ ವಿಕೃತಾನನಾಂ. ಇದುವರೆಗೂ ಆ ತೋಟದಲ್ಲಿ ರಾಕ್ಷಸಿಗಳನ್ನ ನೇರವಾಗಿ ಹನುಮಾನ್ ನೋಡಿರಲಿಲ್ಲ. ನೋ ಇನ್ ದಟ್ ಪರ್ಟಿಕ್ಯುಲರ್ ವನಿಕಾ, ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್, ಹನುಮಾನ್ ಹ್ಯಾಡ್ ನಾಟ್ ಸೀನ್ ದಿ ರಾಕ್ಷಸೀಸ್ ಡೈರೆಕ್ಟ್ಲಿ. Now they all are surrounding Sita. Now he is able to see each and every one with all their features. So all different features, very terrifying features. Somebody is having a very long nose, somebody has got no nose at all, somebody has got full hair over the body, entire body. One vichitravada varnane. Just to understand how different beings can be, this varnana is given here. Then at the end of the day, the moon, which looked like a cluster of water lilies, and had risen quite stainless, ascended the cloudless sky like a swan swimming through blue waters. ಆ ಮಧ್ಯ ಅಂದರೆ ಸಾಯಂಕಾಲದ ಸಮಯದಲ್ಲಿ ಚಂದ್ರನನ್ನು ನೋಡ್ತಾರೆ. ಈ ಸೀಯಿಂಗ್ ದಿ ಚಂದ್ರ looked like a cluster of water lilies and had risen quite stainless, ascended the cloudless sky like a swan swimming through the blue water. ಅಂದರೆ ನೀಲಿ ಕಲರ್ ಇರೋ ಆಕಾಶದಲ್ಲಿ ಚಂದ್ರೋದಯ ಆಗ್ತಾ ಇದೆ. ಚಂದ್ರೋದಯ ಅಂದರೆ ಚಂದ್ರ ಇನ್ನೂ ಬಂದಿರಲಿಲ್ಲ, ಇವಾಗ ಚಂದ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಅದನ್ನು ಹನುಮಾನ್ ನೋಡ್ತಾ ಇದ್ದಾರೆ. ರೆಂಡರಿಂಗ್ ಏಡ್ ಟು ಹಿಮ್ ಆಸ್ ಇಟ್ ವೇರ್ ವಿತ್ ಇಟ್ಸ್ ಲೈಟ್, ಸೊ ಆಸ್ ಟು ಎನೇಬಲ್ ಹಿಮ್ ಟು ಸಿ ಸೀತಾ ಕ್ಲಿಯರ್ಲಿ. ದ ಮೂನ್ ಪೊಸೆಸ್ಡ್ ಆಫ್ ಬ್ರೈಟ್ ಲಸ್ಟರ್ ಮಿನಿಸ್ಟರ್ಡ್ ಟು ಹನುಮಾನ್ ವಿತ್ ಇಟ್ಸ್ ಕೂಲ್ ರೇಸ್. ಅಂದರೆ ಹನುಮಂತನಿಗೆ ಸೀತೆಯನ್ನು ನೋಡೋಕ್ಕೋಸ್ಕರ ಚಂದ್ರ ಬಂದು ಬೆಳಕನ್ನು ಕೊಡ್ತಾ ಇದ್ದಾರೆ. He is giving the light for Hanuman to see Sita. More there, it looks like a associated activity. He thereupon beheld Sita, whose face shone like the full moon, and was weighed down by the pressure of grief, even as a boat sinking in water under heavy loads. ಅಂದರೆ ಸೀತೆಯ ಮುಖ ಚೆನ್ನಾಗಿ ಕಾಣಿಸ್ತಾ ಇದೆ. ಚಂದ್ರನ ಬೆಳಕಿನಲ್ಲಿ ಸೀತೆಯ ಮುಖ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೂ ಕೂಡ ದುಃಖ ಇದೆ ಮುಖದಲ್ಲಿ. ಮತ್ತು ಒಂದು ನೌಕೆ ಬಂದ್ಬಿಟ್ಟು ಇದರಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತುಂಬ ಜಾಸ್ತಿ ಅದ್ರ ಮೇಲೆ ಸಾಮಾನು ಇಟ್ಟಿರೋದ್ರಿಂದ ನೌಕೆ ಕೆಳಗಡೆ ಹೋಗ್ತಾ ಇದೆ, ನೀರಲ್ಲಿ ಹೋಗ್ತಾ ಇದ್ದಂಗೆ ಕಾಣಿಸ್ತಾ. ಇಟ್ ಲುಕ್ಸ್ ಆಸ್ ದ ಬೋಟ್ ಇಸ್ ಸಿಂಕಿಂಗ್ ಬಿಕಾಸ್ ಆಫ್ ದ ಲೋಡ್ ಆನ್ ದಿ ಬೋಟ್. He, while seeking openly to see Sita, a princess of the Videha territory, the said Hanuman, sprung from the loins of the wind god, beheld ogresses of terrible aspects sitting at a short distance from her. ಸೀತೆಯನ್ನು ನೋಡ್ಬೇಕಂತ ನೋಡಿದ್ರೆ ಅಕ್ಕಪಕ್ಕದಲ್ಲಿ ರಾಕ್ಷಸಿ ಕೂತಿದ್ದಾರೆ, ದೊಡ್ಡ ದೊಡ್ಡ ರಾಕ್ಷಸಿಗಳ ಕೂತಿದ್ದಾರೆ ಅಲ್ಲಿ. So he was able to see all the Rakshasas there. He found one of them single-eyed, another with a single ear, a third using her extensive ears as a covering for her body, still another without ears, another with dart-like ears, another with her nose for respiration on the forehead, another with her head disproportionately large, yet another with a thin long neck, another with hair fallen off, still another hairless, another wearing her hair as a blanket wrapped about her person, another with long ears and brow, another with a protruding belly and
body, another with protruding lips, another with her lips hanging over the chin, another with a long face and still another with protruding knees, another stunted, yet another tall, another hump-backed, another with a crooked body, yet another a dwarf, another frightful, yet another with her face set awry, another with tawny eyes and yet another with a deformed face. ಸಾಮಾನ್ಯವಾಗಿ ನಾವು ಭೂತಗಳನ್ನು ಬರೆದು ಹೆಂಗೆ ಬರೀತೀವಿ? ಭೂತ ಬರೆದ ದೊಡ್ಡ ತಲೆ, ಸಣ್ಣ ಶರೀರ, ತಲೆ ಚಿಕ್ಕದು, ಕಿವಿ ಮಾತ್ರ ಉದ್ದ, ಕಾಲವರೆಗೂ ಇದೆ ಕಿವಿ. ಆಮೇಲೆ ಮೂಗು ಬಂದ್ಬಿಟ್ಟು ಇಲ್ಲಿಲ್ಲ, ಮೂಗು ಇಲ್ಲಿ ಹಣೆಯಲ್ಲಿ ಮೂಗಿದೆ. ಒಂದು ರಾಕ್ಷಸಿ ಬಂದು ಪೂರ್ತಿ ಶರೀರದಲ್ಲಿ ಕೂದಲಿದೆ, ಇನ್ನೊಂದು ರಾಕ್ಷಸಿಗೆ ಕೂದಲೇ ಇಲ್ಲ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್, ವೆರಿ ಟೆರಿಫೈಯಿಂಗ್ ಫಾರ್ಮ್ಸ್ ಹನುಮಾನ್ ಕೊಡಿಸಿದೆ. ವಿಕೃತ ಪಿಂಗಲ ಕಾಳಿ ಕ್ರೋಧನಾ ಕಲಹ ಪ್ರಿಯ ಕಾಲಾಯ ಸಮಹಾಶೂಲ ಕೂಟಮುದ್ಗರಧಾರಿಣಿ ವರಾಹ ಮೃಗಶಾರ್ದೂಲ महिषाज शिवामुखा गजोष्ट्रहयपादाश्च निखात शिरसोपरा एकहस्तैकपादाश्च खरकर्ण्यश्वकर्णिका गोकर्णी हस्तिकर्णीश्च हरिकर्णीस्तथा परा अतिनासाश्च काश्चिच्च तिर्यङ्नासा अनासिका गजसन्निभनासाश्च ललाट्वोच्छ्वासनासिका हस्तिपादा महापादा गोपादा पादचूलिका अतिमात्र शिरोग्रीवा अतिमात्र कुचोदरी अतिमात्रास्य नेत्राश्च दीर्घजिह्वाननास्तथा अजामुखीर्हस्तिमुखीर् गोमुखी सूकरीमुखी हयोष्ट्रखरवक्त्राश्च राक्षसीर्घोरदर्शना शूलमुद्गरहस्ताश्च क्रोधना कलहप्रिया कराला धूम्रकेशिन्यो राक्षसीर्विकृतानना पिबन्ति सततं पानं सुरामांस सदा प्रिया मांसशोणितदिग्धाङ्गीर् मांसशोणितभोजना ता ददर्श कपिश्रेष्ठो रोमहर्षणदर्शना स्कन्धवन्तमुपासीना परिवार्य वनस्पतिम् तस्याधस्ताच्च तां देवीं राजपुत्रीमनिन्दिता. ಇನ್ನೂ ವಿಚಿತ್ರವಾದ ಮುಖಗಳು, ಇನ್ನೂ ವಿಚಿತ್ರವಾದ ಶರೀರಗಳು, ಜಗಳ ಆಡ್ತಾ ಇರೋದು, ಏನೋ ಹೆಂಡ ಕುಡಿತಾ ಇರೋದು,
ತುಂಬ ಘೋರವಾದ ರೂಪದಲ್ಲಿ, ಆಲ್ ಡಿಫರೆಂಟ್ ವೆರಿ ಟೆರಿಫೈಯಿಂಗ್ ಫಾರ್ಮ್ಸ್, ಫೈಟಿಂಗ್ ವಿತ್ ಒನ್ ಅನದರ್, ಗ್ರಂಟಿಂಗ್, somebody having a face of a sheep, somebody having the face of an elephant, somebody whose nose is like a trunk. ಎಲ್ಲ ಒಬ್ಬರಿಗೆ ಆನೆ ಥರ ಸೊಂಡ್ಲಿದೆಯಂತೆ ಒಬ್ಬ ರಾಕ್ಷಸಿಗೆ, ಇನ್ನೊಬ್ಬರಿಗೆ ಕೊಂಬಿದೆಯಂತೆ. ಈ ಥರ ಎಲ್ಲ ಬೇರೆ 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 ರೂಪಗಳು ನೋಡಿದರು. ಲಕ್ಷಯಾಮಾಸ ಲಕ್ಷ್ಮೀವಾನ್ ಹನುಮಾನ್ ಜನಕಾತ್ಮಜಾಂ ನಿಷ್ಪ್ರಭಾಂ ಶೋಕಸಂತಪ್ತಾಂ ಮಲಸಂಕುಲಮೂರ್ಧಜಾಂ ಕ್ಷೀಣಪುಣ್ಯಾಂ ಚ್ಯುತಾಂ ಭೂಮೌ ತಾರಾಂ ನಿಪತಿತಾಮಿವ ಚಾರಿತ್ರವ್ಯಪದೇಶಾಢ್ಯಾಂ ಭರ್ತೃದರ್ಶನ ದುರ್ಗತಾಂ ಭೂಷಣೈರುತ್ತಮೈರ್ಹೀನಾಂ ಭರ್ತೃವಾತ್ಸಲ್ಯಭೂಷಿತಾಂ ರಾಕ್ಷಸಾಧಿಪಸಂವೃದ್ಧಾಂ ಬಂಧುಭಿಶ್ಚ ವಿನಾಕೃತಾಂ ವಿಯೂಥಾಂ ಸಿಂಹಸನ್ರುದ್ಧಾಂ ಬದ್ಧಾಂ ಗಜವಧೂಮಿವ ಚಂದ್ರರೇಖಾಂ ಪಯೋದಾಂತೆ ಶಾರದಾಭ್ರೈರಿವಾವೃತಾಂ ಕ್ಲಿಷ್ಟರೂಪಾಮಸಂಸ್ಪರ್ಶಾ ಅಯುಕ್ತಾಮಿವ ವಲ್ಲಕೀಂ ಸತಾಂ ಭರ್ತೃಹಿತೆ ಯುಕ್ತಾಂ ಅಯುಕ್ತಾಂ ರಕ್ಷಸಾಂ ವಶೇ ಅಶೋಕವನಿಕಾ ಮಧ್ಯೆ ಶೋಕಸಾಗರಮಾಪ್ಲುತಾಂ ತಾಭಿಃ ಪರಿವೃತಾಂ ತತ್ರ ಸಗ್ರಹಾಮಿವ ರೋಹಿಣೀಂ ದದರ್ಶ ಹನುಮಾನ್ಸ್ತತ್ರ ಲತಾಂ ಅಕುಸುಮಮಾಮಿವ. ಇಲ್ಲಿ ರಾಕ್ಷಸಿಗಳು, here one side we have the ogresses, here he is seeing ಸೀತಾ once again. ಮತ್ತೆ ಸೀತೆ ಕಡೆ ನೋಡ್ತಾರೆ. ಸೀತೆ ಕಡೆ ನೋಡಿದ್ರೆ ಸೀತೆ ಮಹಳ ಅದೇ ರೀತಿಯಾಗಿ ದುಃಖದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಶಿ ಈಸ್ ವಂಡರಿಂಗ್, ಸೀತಾ ಇಸ್ ವಂಡರಿಂಗ್ ವಾಟ್ ಐ ಶುಡ್ ಬಿ ಡೂಯಿಂಗ್ ನೌ. ಶಿ ಸೀಮ್ಸ್ ಟು ಬಿ ಸೀಯಿಂಗ್, ಲುಕಿಂಗ್ ದಟ್ ಸೈಡ್, ಲುಕಿಂಗ್ ದಿಸ್ ಸೈಡ್, ಎವ್ರಿ ಸಾರ್ಟ್ ಆಫ್ all the characteristics of a very tormented lady, of a very tormented person who does not know what exactly is the future going to be. ದುಃಖದಲ್ಲಿರುವ ಸೀತೆಯನ್ನು ಕೂಡ ಹನುಮಾನ್ ನೋಡ್ತಾರೆ. ವಿಲ್ ಪಾಸ್ ಹಿಯರ್.